ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ನಿಮಗೆ ಶುಭ ಹಾರೈಸುವರಾಗಿದ್ದೇವೆ. ಈ ವೇಳೆಯಲ್ಲಿ ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 18, 19 ಮತ್ತು 20ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಆ ವಚನವನ್ನು ಓದಿಕೊಳ್ಳೋಣ. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ ನಾವು ನಿನಗೆ ಗುಲಾಮರು ಅಂದರು. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಅನೇಕ ಬಾರಿ ನಾವು ಕೇಳಿದ್ದೇವೆ, ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಹೇಳ್ತಾನೆ, ಅವನ ಅಣ್ಣಂದಿರು ಬಂದು ಅವನಿಗೇನು ಮಾಡ್ತಾರೆ, ಯೋಸೇಫನಿಗೆ ಅಡ್ಡ ಬಿದ್ದು ನಾವು ನಿನ್ನ ಗುಲಾಮರು ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಪ್ರಿಯರೇ, ಒಂದು ಸಮಯದಲ್ಲಿ ನಾವು ನೋಡುವಾಗ 37ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಅದರ 7, 8, 9, 10, 11ನೇ ವಚನವನ್ನು ನಾವು ಗಮನಿಸುವಾಗ ಒಂದು ಸಮಯದಲ್ಲಿ ಯೋಸೇಫನನ್ನು ಅವಮಾನಿಸಿದವರು, ಹೀಯಾಳಿಸಿದವರು, ಅವನ ಮೇಲೆ ದೇವರು ಇಟ್ಟಂಥ ಉದ್ದೇಶವನ್ನು, ಆ ಕನಸನ್ನು ಹೇಳುವಾಗ, ಆ ದರ್ಶನಗಳನ್ನು ಹೇಳುವಾಗ ಅವರು ಏನು ಮಾಡಿದರು, ಹೀಯಾಳಿಸಿ, ಹೊಟ್ಟೆ ಕಿಚ್ಚುಪಟ್ಟು, ದ್ವೇಷಿಸಿ, ಅವನು ವಿನಾಕಾರಣ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದಂಥವರ ಪರಿಸ್ಥಿತಿ ಏನಾಗಿದೆ ಎಂಬುದಾಗಿ ನೋಡೋದಾದರೆ, ಇವತ್ತು ಆ ಯೋಸೇಫನಿಗೆ ಅಡ್ಡಬಿದ್ದು ನಾವು ನಿನ್ನ ಗುಲಾಮರು ಎಂದು ಹೇಳುವ ಪರಿಸ್ಥಿತಿ ಬರ್ತದೆ. ನಾವೊಂದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನೀತಿವಂತರ ಮತ್ತು ಸತ್ಯದ ವಿರೋಧವಾಗಿರುವಂಥ ಜನರು ಅನೇಕರ ಕಾಲನ್ನು ಎಳೆಯುವಂಥವರು, ಮತ್ತು ಅಷ್ಟು ಮಾತ್ರವಲ್ಲ, ಅನೇಕರನ್ನು ಏಳಿಗೆಯನ್ನು ಸಹಿಸಲಾಗದೆ ಅವರ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಮಾಡಿಕೊಂಡು ಕಾಲೆಳೆಯುವಂಥವರು, ಅವಮಾನಿಸುವಂಥವರು, ಅಂಥವರು ಯಾವತ್ತಿದ್ರೂ ನೋಡಿ ಅವರು ಏನಾಗಿರ್ತಾರೆ ಅಂದರೆ ಅವರು ಗುಲಾಮರಾಗಿಯೇ ಇರ್ತಾರೆ. ಪ್ರೈಸ್ಗಳು ಅವರು ಬದಲಾಯಿಸಿಕೊಳ್ಳದೇ ಇದ್ದರೆ ಅವರು ಗುಲಾಮರಾಗೇ ಇರ್ತಾರೆ. ಅಂದರೆ ನೋಡಿ, ಆ ಪಾಪ ಎಂಬುದು ಏನಿದೆ, ಪಾಪದ ದಾಸತ್ವ, ಅದು ಗುಲಾಮಗಿರಿಯಾಗಿದೆ ಪ್ರಿಯರೇ. ಅದು ಬಂಧನದಲ್ಲಿಡುವಂಥದ್ದಾಗಿದೆ. ಆದರೆ ಇಲ್ಲಿ ನೋಡಿ, ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಪ್ರೈಸ್ಗಳು ಅಲ್ಲಿ ಹೇಳುವಂಥ ಒಂದು ತಾತ್ಪರ್ಯ ನಾವು ಗಮನಿಸಬೇಕು. ಅವತ್ತು ಎಷ್ಟೆಲ್ಲ ಮಾಡಿ ಆ ಯೋಸೇಫನಿಗೆ ಚಿತ್ರಹಿಂಸೆ ಕೊಟ್ಟಂಥ ಅಣ್ಣಂದಿರು ಇವತ್ತು ಬಂದು ಅಡ್ಡ ಬೀಳ್ತಾ ಇದ್ದಾರೆ. ಕಾರಣ ಏನೆಂಬುದಾಗಿ ನಾವು ನೋಡೋದಾದರೆ, ಆ ಯೋಸೇಫನಲ್ಲಿದ್ದಂಥ ದೇವರ ಒಂದು ಪ್ರೀತಿ, ಯೋಸೇಫನಲ್ಲಿದ್ದಂಥ ಆ ಒಂದು ಸದ್ಭಕ್ತತೆ, ಅದು ಅವನನ್ನು ಕಾಪಾಡಿ, ಅಷ್ಟು ಮಾತ್ರವಲ್ಲ, ದೇವರ ದಯೆ, ಅವನ ಸಂಗಡ ಇದ್ದದ್ರಿಂದ ಪ್ರೈಸ್ ಗಾಡ್ ಇದೆಲ್ಲದಕ್ಕೂ ಸಾಧ್ಯವಾಯಿತು ಪ್ರಿಯರೇ. ಆದ್ದರಿಂದ ಅಲ್ಲಿ ಯೋಸೇಫನು ಕೆಳಗೆ ಹೇಳ್ತಾ ಇದ್ದಾನೆ, ಅಡ್ಡಬಿದ್ದು ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿ ಎಂಬುದಾಗಿ. ನೋಡಿ, ಯೋಸೇಫನಲ್ಲಿದ್ದಂಥ ಒಂದು ಗುಣ ಏನೆಂಬುದಾಗಿ ನಾವು ನೋಡೋದಾದರೆ, ಯೋಸೇಫನು ಅವರು ಮಾಡಿದಂಥ ಕಾರ್ಯಗಳನ್ನು ನೋಡುವುದಾದರೆ ಪ್ರೈಸ್ ಗಾಡ್ ಅವನು ಬೇರೆಯೇ ಮಾಡಬೇಕಾಗಿತ್ತು. ಆದರೆ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಅವರನ್ನು ಕ್ಷಮಿಸಿ, ನೋಡಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರ ನಾಮವನ್ನು ಮೇಲೆತ್ತುವ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ದೇವರನ್ನು ಘನಪಡಿಸ್ತಾ ಇದ್ದಾನೆ. ಅಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು, ನ್ಯಾಯ ತೀರಿಸುವುದು ಆ ದೇವರ ಕೆಲಸ. ಆದ್ದರಿಂದ ಆತನು ಅವಶ್ಯವಿದ್ದರೆ ಮುಯ್ಯಿ ತೀರಿಸ್ತಾನೆ, ಆದರೆ ನಾನೇನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವ್ರನ್ನೇನು ಮಾಡ್ತಾನೆ, ಕ್ಷಮಿಸಿ ಆಶೀರ್ವದಿಸಿ ಅವರಿಗೊಂದು ಮಾತು ಹೇಳ್ತಾನೆ, ನೀವು ಕೇಡಾಗಬೇಕೆಂದು ಬಯಸಿದ್ರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ನಾವು ಒಂದು ಒಳ್ಳೆಯ ರೀತಿಯಾಗಿ ಅಭಿವೃದ್ಧಿ ಹೊಂದುವಾಗ, ಒಳ್ಳೆಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯುವಾಗ ಅನೇಕರು ಈ ರೀತಿಯಾಗಿರ್ತಾರೆ. ಆದರೆ ಅವರ ಬಗ್ಗೆ ನಾವು ಏನು ಮಾಡಬಾರ್ದು, ಯೋಚಿಸಬಾರದು, ಬದಲಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ದೇವರ ಕೆಲಸ ಎಂಬುದಾಗಿ ದೇವರು ತಾನೇ ತನ್ನ ವಾಕ್ಯದಲ್ಲಿ ನಮಗೇನು ಮಾಡಿದ್ದಾರೆ, ವಾಗ್ದಾನ ಮಾಡಿದ್ದಾರೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಪ್ರೈಸ್ ಗಾಡ್, ಯೋಸೇಫನಲ್ಲಿದ್ದಂಥ ಒಂದು ಕೆಲವು ಕಾರ್ಯಗಳು ಅಂದರೆ ದೇವರಿಗೆ ಭಯ ಭಕ್ತಿ ಉಳ್ಳವನಾಗಿದ್ದನು, ಆತನು ದೇವರನ್ನು ಪ್ರೀತಿಸುವವನಾಗಿದ್ದನು ಪ್ರಿಯರೇ. ಅವನು ಪಾಪವನ್ನು ದ್ವೇಷಿಸಿದನು, ಪಾಪವನ್ನು ನೋಡಿ ಓಡಿ ಹೋದನು. ಅವನು
ಆದ್ದರಿಂದ ದೇವರಲ್ಲಿ ಭಯಭಕ್ತಿ ಉಳ್ಳವನು ಮತ್ತು ಪರಿಶುದ್ಧನಾಗಿ ಜೀವಿಸಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಅವನು ದೇವರನ್ನು ಯಥಾರ್ಥವಾಗಿ ಪ್ರೀತಿಸಿದನು ಪ್ರಿಯರೇ. ಆದ್ದರಿಂದ ದೇವರು ಅವನ ಸಂಗಡವೆಲ್ಲ ಇದ್ದು ನೋಡಿ ಅವನನ್ನು ಏನು ಮಾಡಿದರು, ಅಭಿವೃದ್ಧಿಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಪ್ರೈಸ್ ಗಾಡ್. ಆದ್ದರಿಂದ ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೋಡುವಾಗ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕವಾಗಿರುತ್ತವೆ ಎಂಬುದಾಗಿ. ಪ್ರಿಯರೇ, ನಮಗೆ ಮನುಷ್ಯರು ಏನೇ ನಮಗೆ ಮಾಡ್ಬೋದು, ಏನೇ ಷಡ್ಯಂತ್ರಗಳನ್ನು ಮಾಡ್ಬೋದು, ಏನೇ ಕುತಂತ್ರಗಳನ್ನು ಮಾಡ್ಬೋದು, ಕುಯುಕ್ತಿಗಳನ್ನು ಮಾಡ್ಬೋದು, ಆದರೆ ನಾವು ನಮಗೆ ಅದು ಯಾವುದು ತಾಕುವುದಿಲ್ಲ ಪ್ರಿಯರೇ. ಅದು ಎಲ್ಲವೂ ಏನಾಗ್ತದೆ, ಅದೆಲ್ಲವೂ ರಿವರ್ಸ್ ಆಗುತ್ತದೆ ಪ್ರಿಯರೇ. ಅದು ಬಂದ ದಾರಿಯಿಂದ, ಒಂದು ದಾರಿಯಿಂದ ಬಂದರೆ 7 ದಾರಿಯಲ್ಲಿ ಓಡಿ ಹೋಗುವಂಥದ್ದಾಗದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಪ್ರಿಯರೇ, ನಾವಿಲ್ಲಿ ನೋಡಬೇಕು. ನೋಡಿ, ನಾವು ಇನ್ನೊಬ್ಬರ ವಿಷಯದಲ್ಲಿ ನಾವು ಮಾತನಾಡಬಾರ್ದು. ಇನ್ನೊಬ್ಬರ ಒಂದು ಅಭಿವೃದ್ಧಿಯನ್ನು ನೋಡಿ ನಾವು ಸಂತೋಷ ಪಡುವವರಾಗಬೇಕು. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ನಾವು ಏನು ಮಾಡಬೇಕು, ಅವರನ್ನು ಆಶೀರ್ವದಿಸಬೇಕು. ನಾವು ಏನು ಮಾಡ್ಬೇಕಪ್ಪ, ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ಗಾಡ್. ನೋಡಿ, ಇಲ್ಲಿ ಅವರು ಯೋಸೇಫನ ಅಣ್ಣಂದರು ಏನು ಮಾಡಿದರು, ಅವರ ಪರಿಸ್ಥಿತಿ ಏನಾಯಿತು, ಅವ್ರ ಹೊಟ್ಟೆ ಕಿಚ್ಚು ದ್ವೇಷದಿಂದ ಸಿಗುವಂಥ ಆ ಒಂದು ಪ್ರತಿಫಲ, ಅದು ದಾಸತ್ವ, ಗುಲಾಮಗಿರಿ. ಅಷ್ಟು ಮಾತ್ರವಲ್ಲ, ಪ್ರೈಸ್ ಗಾಡ್, ನಾವು ನೋಡ್ತೇವೆ, ನಾವು ದೇವರ ಆಗಿರುವುದರಿಂದ ನಾವೇನು ಮಾಡ್ಬೇಕು, ಕ್ಷಮಿಸುವವರಾಗಿರಬೇಕು. ಅವರು ಯಾರೇ ಏನೇ ಮಾಡಿರಲಿ ಅವನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಾವು ದೇವರ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ಇಟ್ಟುಕೊಂಡವರಾಗಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಸೈತಾನನು ಏನೇ ಕುತಂತ್ರ ಮಾಡಿದರೂ ಕೂಡ ದೇವರು ನಮ್ಮನ್ನು ಏನು ಮಾಡ್ತಾನೆ, ಅವೆಲ್ಲ ಕಾರ್ಯಗಳನ್ನು, ಎಲ್ಲ ಸಂಗತಿಗಳನ್ನು, ಪ್ರತಿಕೂಲಗಳನ್ನು ನಮ್ಮನ್ನು ಒಳ್ಳೆಯ ಕಾರ್ಯಗಳನ್ನಾಗಿ ಮಾರ್ಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಗಾಡ್. ಯಾಕಂದರೆ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳಿವೆ, ಭಾರಗಳಿವೆ, ಪ್ರಯಾಸಗಳಿವೆ, ಇಕ್ಕಟ್ಟಿನ ಪರಿಸ್ಥಿತಿಗಳಿವೆ. ಅದರ ಬಗ್ಗೆ ನಾವು ಯೋಚಿಸುವುದು ಬೇಡ. ಬದಲಾಗಿ ನಾವು ಯೋಸೇಫನ ಥರ ನಾವೇನು ಮಾಡೋಣ, ಕ್ಷಮಿಸುವವರಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ದೇವರನ್ನು ಪ್ರೀತಿಸುವವರಾಗಿ ನಾವು ಹೋಗುವಾಗ ನಮ್ಮ ಎಲ್ಲ ಕಾರ್ಯಗಳನ್ನು ಆ ದೇವರು ನೋಡಿಕೊಳ್ಳುವನಾಗಿರ್ತಾನೆ. ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯ ದೇವರೇ, ಸ್ತೋತ್ರ ಸ್ವಾಮಿ. ಈ ವಾಕ್ಯದ ಮೂಲಕ ಸ್ವಾಮಿ, ನಾವು ಕೆಟ್ಟವರನ್ನು ನೋಡಿ ಉರಿಗೊಳ್ಳದೆ, ನಾವು ದುರಾಚಾರಿಗಳನ್ನು ನೋಡಿ ನಾವು ಸಿಟ್ಟುಗೊಳ್ಳದೆ, ಕರ್ತನೆ ನಿಮ್ಮನ್ನೇ ದೃಷ್ಟಿಸುತ್ತಾ ಕೆಟ್ಟದ್ದನ್ನು ಹಲ್ಲೆಲೂಯ ನಾವು ದ್ವೇಷಿಸಿ, ಪಾಪವನ್ನು ದ್ವೇಷಿಸಿ, ಕರ್ತನೆ ಸ್ತೋತ್ರ, ಕೆಟ್ಟತನವನ್ನು ಬಿಟ್ಟು ಕರ್ತನೆ ನಿನ್ನ ಮಾರ್ಗದಲ್ಲಿ ಜೀವಿಸಿ ನಿನ್ನನ್ನೇ ಪ್ರೀತಿಸುವವರಾಗಿ ಕಾಣಿಸಲ್ಪಡುವಂತೆ ಸಹಾಯ ಮಾಡಿರಿ. ಈ ಸಂದೇಶವನ್ನು ವೀಕ್ಷಿಸುವಂಥವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ಕಷ್ಟದಲ್ಲಿದ್ದಾರೆ, ಸಂಕಷ್ಟ ಗೊತ್ತಿಲ್ಲ ದೇವರೇ, ಅವರು ನೀವು ಸಂತೈಸ್ರಿ ದೇವರೇ. ಯೇಸುವೇ ನಿಮ್ಮಲ್ಲಿದ್ದಂಥ ಹೃದಯ ಅವರಿಗೂ ಅನುಗ್ರಹಿಸಿ, ನಮಗೂ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.